ನಮಸ್ಕಾರ ಸ್ನೇಹಿತರೆ, ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದ ಸ್ವಾಗತ. ಇಂದು ನಾವು ಈ ಕಥೆಯಿಂದ ಸೋಮಾರಿತನ ಹೋಗಲಾಡಿಸುವುದು ಹೇಗೆ ಎಂಬುದರ ಬಗ್ಗೆ ತಿಳಿಯೋಣ. ನಮ್ಮ ಸುತ್ತಲೂ ಇಂತಹ ಅನೇಕ ಜನರಿರುತ್ತಾರೆ. ನೀವು ಇತರರಿಗಿಂತ ಕಡಿಮೆ ಕೌಶಲ್ಯ ಹೊಂದಿರುವ ಯಾರನ್ನಾದರೂ ನೋಡಿರಬೇಕು. ಅವರಿಗೆ ಇತರ ಜನರಿಗಿಂತ ಕಡಿಮೆ ಯೋಗ್ಯ ಇರುತ್ತದೆ. ಅವರಲ್ಲಿ ಪ್ರತಿಭೆ ಇದೆ, ಆದರೂ ಜನರಿಗಾಗಿ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ. ನೀವು ಹೆಚ್ಚು ಯಶಸ್ವಿಯಾದರೆ ಅವನಿಗೆ ಅದೃಷ್ಟ ಬಂದಿರಬಹುದು ಅಥವಾ ದೇವರು ಈ ವಿಷಯದಲ್ಲಿ ಅವನನ್ನು ಬೆಂಬಲಿಸುತ್ತಾನೆ ಎನ್ನುತ್ತೇವೆ. ಇದರ ಹಿಂದಿನ ಕಾರಣ ಏನಿರಬಹುದು ಅಂತ ಯೋಚಿಸಿ. ಹಿಂದಿನ ಪ್ರಮುಖ ಕಾರಣ ಸೋಮಾರಿತನ. ಯಶಸ್ವಿಯಾಗಲು ಕೇವಲ ಕೌಶಲ್ಯವಿದ್ದರೆ ಸಾಲದು, ಉತ್ಸಾಹ ಮತ್ತು ಸ್ಫೂರ್ತಿ ಬೇಕು. ನೀವು ಉತ್ಸಾಹ ಮತ್ತು ಧೈರ್ಯದ ಬದಲಿಗೆ ಸೋಮಾರಿತನವಿದ್ದರೆ, ನಿಮ್ಮಲ್ಲಿ ಎಷ್ಟೇ ಪ್ರತಿಭೆ ಇದ್ದರೂ ಆ ಪ್ರತಿಭೆ ಮರಕ್ಕೆ ಗೆದ್ದಲು ಹತ್ತಿದ ಹಾಗೆ. ಒಳಗಿನಿಂದ ಮರವನ್ನು ಟೊಳ್ಳು ಮಾಡುತ್ತದೆ, ಹೊರಗಿನಿಂದ ನೋಡುವಾಗ ಮರ ಹಾಗೆಯೇ ಕಾಣುತ್ತದೆ. ಹಾಗೆಯೇ ಸೋಮಾರಿತನ ಮನುಷ್ಯನನ್ನು ಒಳಗಿನಿಂದ ಕುಗ್ಗಿಸುತ್ತದೆ ಮತ್ತು ಗೆದ್ದಲು ಮರವನ್ನು ತಿಂದ ಹಾಗೆ ಸೋಮಾರಿತನ ಮನುಷ್ಯನನ್ನು ಒಳಗಿನಿಂದ ತಿನ್ನಲು ಪ್ರಾರಂಭಿಸುತ್ತದೆ. ಈ ಕಥೆಯಲ್ಲಿ ಸೋಮಾರಿತನಕ್ಕೆ ಕಾರಣಗಳು ಸಹ ಗುರುತಾಗುತ್ತವೆ. ಸೋಮಾರಿತನದಿಂದ ದೂರವಿರಲು ಕೆಲವು ಪರಿಹಾರಗಳನ್ನು ತಿಳಿದುಕೊಳ್ಳಬಹುದು. ಒಂದು ದಿನ ಒಬ್ಬ ಸೋಮಾರಿ ಮನುಷ್ಯ ಬುದ್ಧನ ಹತ್ತಿರ ಬಂದು ಕೇಳುತ್ತಾನೆ, ಹೇ ಗುರುವೇ, ನನ್ನಷ್ಟಕ್ಕೆ ನಾನು ತುಂಬ ತೊಂದರೆಯಲ್ಲಿದ್ದೇನೆ. ಅದರಿಂದ ಎಲ್ಲರೂ ನನ್ನನ್ನು ದೂಷಿಸುತ್ತಾರೆ. ನಿಮ್ಮ ಹತ್ತಿರ ಯಾವುದಾದರೂ ಪರಿಹಾರವಿದೆಯೇ ಎಂದು ಕೇಳುತ್ತಾನೆ. ಬುದ್ಧರು, ನೀನು ಸೋಮಾರಿ ಎಂದು ನಿನಗೆ ಹೇಗೆ ಗೊತ್ತು ಎಂದರು. ಆಗ ವ್ಯಕ್ತಿ, ಎಲ್ಲರೂ ನನ್ನನ್ನು ನೀನು ತುಂಬ ಸೋಮಾರಿ ಎಂದು ಹೇಳುತ್ತಾರೆ. ನಿನ್ನಿಂದ ಯಾವ ಕೆಲಸವೂ ಆಗುವುದಿಲ್ಲ, ಕೆಲಸವನ್ನು ಮುಂದೆ ಹಾಕುತ್ತಿರುತ್ತೀಯ ಎಂದು ಹೇಳುತ್ತಾರೆ. ನನ್ನ ಕುಟುಂಬ ಸದಸ್ಯರೂ ಕೂಡ ಸೋಮಾರಿ ಮನುಷ್ಯ ಎಂದು ಕರೆಯುತ್ತಾರೆ. ಬೆಳಿಗ್ಗೆ ಸೂರ್ಯೋದಯದ ಮೊದಲು ಎದ್ದೇಳಿ ಪಕ್ಷಿಗಳನ್ನು ನೋಡಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಪ್ರಕೃತಿ ಮನುಷ್ಯನಿಗೆ ಯಾವ ಸಮಯ ನಿರ್ಧರಿಸಿದೆ. ಸೂರ್ಯೋದಯದ ಮೊದಲು ಏಳುವುದರಿಂದ ದೇಹದಲ್ಲಿ ತಾಜಾತನ ಮತ್ತು ಉತ್ಸಾಹ ಇರುತ್ತದೆ. ಹಾಗಾಗಿ ನಾವು ನಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತಾರೆ. ಆ ಸೋಮಾರಿತನದ ವ್ಯಕ್ತಿ, ನಾನು ರಾತ್ರಿ ಕೆಲಸ ಮಾಡುತ್ತೇನೆ, ಬೆಳಿಗ್ಗೆ ಏಳಲು ಆಗುವುದಿಲ್ಲ, ಲೇಟಾಗಿ ಏಳುತ್ತೇನೆ ಎಂದು ಹೇಳುತ್ತಾನೆ. ಸರಿಯಾದ ಸಮಯದಲ್ಲಿ ನಿದ್ರೆ ಮಾಡಿದರೆ ಸೋಮಾರಿತನದಿಂದ ದೂರವಿರಬಹುದು. ಆದರೆ ರಾತ್ರಿಯಷ್ಟು ಆಳವಾದ ನಿದ್ರೆ ಹಗಲಲ್ಲಿ ನಿದ್ರಿಸಲಾಗುವುದಿಲ್ಲ, ಏಕೆಂದರೆ ಹಗಲಲ್ಲಿ ಸಾಕಷ್ಟು ಶಬ್ದವಿರುತ್ತದೆ. ಅವನು ಹೊರಗಡೆ ಶಬ್ದ ನಿದ್ರೆಗೆ ಭಂಗ ತರದಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಸೋಮಾರಿತನಕ್ಕೆ ಇನ್ನೊಂದು ಕಾರಣ ಸರಿಯಾದ ಸಮಯಕ್ಕೆ ಊಟ ಮಾಡುವುದು ಮತ್ತು ಸರಿಯಾದ ಆಹಾರವನ್ನು ಸೇವಿಸುವುದು. ದೇಹಕ್ಕೆ ಬಹಳ ಅವಶ್ಯಕವಾಗಿರುತ್ತದೆ. ಕೆಲವು ಜನರು ಸೇವಿಸುವ ಆಹಾರದಲ್ಲಿ ಸತ್ವವಿರುವುದಿಲ್ಲ ಮತ್ತು ಶಕ್ತಿ ಇಲ್ಲದಿರುವುದು. ಅದು ಮನುಷ್ಯನಿಗೆ ಹೇಗೆ ಶಕ್ತಿ ಕೊಡುತ್ತದೆ? ಸರಿಯಾದ ಆಹಾರವಿಲ್ಲದ ಊಟ ಮಾಡಿದರೆ ದೇಹ ಪ್ರತಿರೋಧಿಸುತ್ತದೆ. ಆಹಾರವನ್ನು ವ್ಯವಸ್ಥಿತವಾಗಿ ತಿನ್ನುವುದರಿಂದ ವ್ಯಕ್ತಿಯ ಬೊಜ್ಜು ಹೆಚ್ಚಾಗುತ್ತದೆ. ತೆಳ್ಳಗಿರುವ ಮನುಷ್ಯನಿಗಿಂತ ಭಾರವಾದ ಮನುಷ್ಯರಲ್ಲಿ ಹೆಚ್ಚು ಸೋಮಾರಿತನವಿರುವುದು ಕಂಡುಬರುತ್ತದೆ. ಹಾಗಾಗಿ ಈ ಥರ ಊಟ ಸೇವಿಸಿ ಪ್ರಕೃತಿಯಿಂದ ನೇರವಾಗಿ ಸಿಗುವ ಪದಾರ್ಥಗಳನ್ನು ಹೇ ಬುದ್ಧನೇ, ಶಾರೀರಿಕವಾಗಿ ತಿಳಿದುಕೊಂಡೆ, ಆದರೆ ಮಾನಸಿಕವಾಗಿ ಸೋಮಾರಿತನ ಏನಾಗುತ್ತದೆ? ಬುದ್ಧನು ಹೇಳುತ್ತಾನೆ, ಮನುಷ್ಯನಿಗೆ ಬಹಳಷ್ಟು ವೈಫಲ್ಯಗಳು ಬಂದಾಗ ಅವನಲ್ಲಿ ಕೆಲಸಗಳು ನಿಧಾನವಾಗಿ ತೊಡಗುತ್ತವೆ. ಮುಂದಿನ ಕೆಲಸದಲ್ಲಿ ಉತ್ಸಾಹ ಕಡಿಮೆಯಾಗುತ್ತದೆ. ಅರ್ಥವಾಗದಿರುವ ಕೆಲಸ ಅವನನ್ನು ಸುಸ್ತಾಗಿಸುತ್ತದೆ. ಆದ್ದರಿಂದ ಹೊಸ ಕೆಲಸವನ್ನು ಪೂರ್ಣಗೊಳಿಸಲು ಕಷ್ಟಪಡುತ್ತಾನೆ. ಕೆಲಸದಲ್ಲಿ ಉತ್ಸಾಹ ಮತ್ತು ಸ್ಫೂರ್ತಿ ಇಲ್ಲದಾಗುತ್ತದೆ. ಇದರಿಂದ ನಮಗೆ ಒಂದು ಅನುಭವ ಆಗಿದೆ. ಹಾಗಾಗಿ ಹೊಸ ಕೆಲಸದಲ್ಲಿ ಹಿಂದಿನದಕ್ಕೆ ಹೋಲಿಸಬಾರದು. ನಕಾರಾತ್ಮಕವಾಗಿ ಯೋಚಿಸುವುದಕ್ಕಿಂತ ಸಕಾರಾತ್ಮಕವಾಗಿ ಯೋಚಿಸಬೇಕು ಎಂದರೆ. ಸೋಮಾರಿತನಕ್ಕೆ ಮುಖ್ಯ ಕಾರಣ ಗುರಿ ಸ್ಪಷ್ಟವಾಗಿಲ್ಲದಿರುವುದು ಎಂದು ಬುದ್ಧ ಹೇಳುತ್ತಾರೆ. ನೀನು ದಟ್ಟ ಅರಣ್ಯದಲ್ಲಿ ಸಿಲುಕಿರುವೆ. ನಿನ್ನ ಹತ್ತಿರ ಯಾವುದೇ ಆಹಾರ ಪದಾರ್ಥಗಳಿಲ್ಲದಿರುವಾಗ ಏನು ಮಾಡುವೆ? ವ್ಯಕ್ತಿ ಹೇಳುತ್ತಾನೆ, ಜೀವಂತವಾಗಿರಲು ಆಹಾರ ಹುಡುಕುತ್ತೇನೆ. ಇದನ್ನು ಕೇಳಿದ ಬುದ್ಧನು ಹೇಳುತ್ತಾನೆ, ಸಿಗದಿದ್ದರೆ ಎನ್ನುತ್ತಾರೆ. ವ್ಯಕ್ತಿ
ಹೇ ಬುದ್ಧನೇ, ನಾನು ಯಾವುದೇ ಸ್ಥಿತಿಯಲ್ಲಿ ಅದರಿಂದ ಹೊರಬರಲು ಪ್ರಯತ್ನಿಸುವೆ ಎನ್ನುತ್ತಾನೆ, ಏಕೆಂದರೆ ನಿಮ್ಮ ಗುರಿ ಸ್ಪಷ್ಟವಾಗಿದೆ, ಅದರಿಂದ ಸೋಮಾರಿತನ ಬರುವುದಿಲ್ಲ ಎಂದರು. ಆಗ ನಿನ್ನ ಶರೀರಕ್ಕಾಗಿ ಆಹಾರ ಪದಾರ್ಥಗಳನ್ನು ಹುಡುಕುವುದು ಅವಶ್ಯವಾಗಿದೆ. ಆಹಾರ ಇಲ್ಲದಿದ್ದರೆ ಮನುಷ್ಯ ಸಾಯುತ್ತಾನೆ. ಆಗ ನಿನ್ನ ಗುರಿ ಸ್ಪಷ್ಟವಾಗುತ್ತದೆ. ಗುರಿ ಸ್ಪಷ್ಟವಾದರೆ ಯಾವ ಶಕ್ತಿಯೂ ನಮ್ಮನ್ನು ತಡೆಯುವುದಿಲ್ಲ. ಇದೇ ತರಹ ಕೆಲಸ ಮಾಡಲು ಒಂದು ಮುಖ್ಯ ಕಾರಣವಿಲ್ಲದಿದ್ದರೂ ಸಹ ಇದೇ ಆಗುತ್ತದೆ. ಅನೇಕರು ವ್ಯಾಯಾಮ ಮಾಡುವುದರ ಮುಖ್ಯ ಮಹತ್ವವನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಏನು ಪ್ರಯೋಜನ ಎಂದುಕೊಳ್ಳುತ್ತಾರೆ. ಯಾವ ಮನುಷ್ಯನಿಗೆ ದೂರದೃಷ್ಟಿ ಇದೆಯೋ ಅವರು ಇಂದು ನಾನು ವ್ಯಾಯಾಮ ಮಾಡದಿದ್ದರೆ ಭವಿಷ್ಯದಲ್ಲಿ ನನ್ನ ದೇಹವು ಎಷ್ಟು ರೋಗಗಳಿಂದ ಬಳಲಬಹುದು ಎನ್ನುವ ಮನುಷ್ಯನಲ್ಲಿ ಸ್ಪಷ್ಟ ಗುರಿ ಇರುತ್ತದೆ. ಹಾಗಾಗಿ ಅವರು ದಿನಾಲೂ ವ್ಯಾಯಾಮ ಮಾಡುತ್ತಾರೆ. ಸೋಮಾರಿತನಕ್ಕೆ ಇನ್ನೊಂದು ಮುಖ್ಯ ಕಾರಣ ಸೋಮಾರಿ ವ್ಯಕ್ತಿಗಳೊಂದಿಗೆ ಇರುವುದು. ನೀವು ಸೋಮಾರಿಯಲ್ಲದಿದ್ದರೂ ನಿಮ್ಮ ಸುತ್ತಲಿರುವ ಜನರು ಸೋಮಾರಿಯಾಗಿದ್ದರೆ ನೀವು ಕೂಡ ಅವರಂತೆ ಆಗುತ್ತೀರಿ. ಸೋಮಾರಿತನ ಅನ್ನುವುದು ಒಂದು ಸಾಂಕ್ರಾಮಿಕ ರೋಗವಿದ್ದಂತೆ. ಸೋಮಾರಿ ವ್ಯಕ್ತಿಗಳಿಂದ ನೀವು ಸುತ್ತುವರಿಯಲ್ಪಟ್ಟಿದ್ದರೆ ಕೂಡ ಸೋಮಾರಿತನ ಬರುತ್ತದೆ. ಕೆಲ ಜನಗಳ ರೂಢಿ ಇರುತ್ತದೆ ಕೆಲಸವನ್ನು ಮುಂದೂಡುವುದು. ಇಂದಿನ ಕೆಲಸ ನಾಳೆಗೆ, ನಾಳೆಯ ಕೆಲಸ ನಾಡಿದ್ದು. ನಿಧಾನವಾಗಿ ಇದೇ ರೂಢಿಯಾಗಿ ಬಿಡುತ್ತದೆ. ಅದು ಕ್ರಮೇಣ ನಿಮ್ಮನ್ನು ಸೋಮಾರಿಗಳನ್ನಾಗಿ ಮಾಡುತ್ತದೆ. ಕೆಲಸವನ್ನು ನಾಳೆಗೆ ಹಾಕದಿರಿ, ಇಂದಿನ ಕೆಲಸ ಇಂದೇ ಮಾಡಿ ಎಂದು ಬುದ್ಧ ಹೇಳಿದರು. ನಿಮ್ಮಲ್ಲಿ ಭರವಸೆ ಮತ್ತು ಉತ್ಸಾಹ ಹೊಂದಿರಬೇಕು. ಪ್ರತಿ ಕೆಲಸವನ್ನು ಒಂದು ಹೊಸ ಕೆಲಸವೆಂದು ಪರಿಗಣಿಸಬೇಕು. ನೀವು ಸ್ಪಷ್ಟ ಗುರಿಯನ್ನು ಹೊಂದಿದ್ದರೆ ಮತ್ತು ಬಲವಾದ ಕಾರಣವಿದ್ದರೆ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನು ತಡೆಯುವುದಿಲ್ಲ. ಸ್ನೇಹಿತರೆ, ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ನಿಮ್ಮ ಹತ್ತಿರ ಇಂದಿನ ಸಮಯ ಮಾತ್ರವಿದೆ. ಹೀಗೆ ಯೋಚಿಸಬೇಡಿ. ನಾಳೆ ಬರುವುದು ಎಂದು ಭಾವಿಸಬೇಡಿ. ಬದುಕಲು ಕೇವಲ 24 ಗಂಟೆಗಳು ಮಾತ್ರ ಉಳಿದಿದೆ. ಪ್ರತಿ ಸೆಕೆಂಡುಗಳು ಕೂಡಿ ನಿಮಿಷವಾಗುತ್ತದೆ. ನಿಮಿಷಗಳು ಒಟ್ಟು ಸೇರಿ ಗಂಟೆಗಳಾಗುತ್ತವೆ. ಗಂಟೆಗಳೆಲ್ಲ ಸೇರಿ ದಿನವಾಗುತ್ತದೆ. ಇಡೀ ದಿನವನ್ನು ರೂಪಿಸುವ ಸೆಕೆಂಡುಗಳು ತುಂಬ ಮುಖ್ಯ. ಆದ್ದರಿಂದ ನಿಮ್ಮ ಕೆಲಸಗಳನ್ನು ಹಾಳು ಮಾಡಿಕೊಳ್ಳದಿರಿ. ಕಾಲ ಕಳೆದು ಹೋದರೆ ಮತ್ತೆ ಬರುವುದಿಲ್ಲ. ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು.